ಎಲ್ಲರಿಗೂ ಇವತ್ತು ನಮ್ಮ ಮನೆ ಮುಂದೆ ಮೆಣಸಿನ್ಕಾಯಿ ಬಂದಿತ್ತು, ಬಿಸಿಲು ಕಾಲ ಅದಲ್ವಾ, ಅದರಿಂದ ಎಲ್ಲರಿಗೂ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡೋದು ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ಈ ಮಜ್ಜಿಗೆ 2 kg ಅಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಒರೆಸಿಟ್ಕೊಂಡಿದ್ದೀನಿ. ಆಮೇಲೆ ಸೂಜಿಯಿಂದ ಈ ಥರ ಸೀಳ್ಕೋಬೇಕು ಮೆಣಸಿನ್ಕಾಯಿನ. ಇದು ಮೆಂತ್ಯ ಮೆಣಸಿನ್ಕಾಯಿನೂ ಅಂತಾರೆ, ಬಾಳಕ ಮೆಣಸಿನ್ಕಾಯಿ ಅಂತಾರೆ, ಕೆಲವರು ಮಜ್ಜಿಗೆಯಲ್ಲೂ ಮಾಡಿ ತೋರಿಸ್ತಾರೆ. ಮಜ್ಜಿಗೆಯಲ್ಲಿ ಮಾಡೋದು ಯಾವಾಗೂ ರೊಟೀನ್ ಅಂತ ನಾನು ಮೆಂತ್ಯ ಮೆಣಸಿನ್ಕಾಯಿ ತೋರಿಸೋಣ ಅಂತ ಇದ್ದೀನಿ. ಎಲ್ಲರೂ ನೋಡಿ. ಮೆಂತ್ಯ ಮೆಣಸಿನ್ಕಾಯಿಗೆ ಮೆಜರ್ಮೆಂಟ್ ತೋರಿಸ್ತಾ ಇದ್ದೀನಿ ನೋಡಿರಿ. 2 ಲೋಟ ಈ ಥರ ಕೊತ್ತಂಬರಿ ಬೀಜ ಹಾಕ್ಕೋಬೇಕು. 1 ಲೋಟಗೆ ಹುರಿಬೇಕು. ಮೆಂತ್ಯ ಹಾಕಬೇಕು. ಅದೇ ಲೋಟದಲ್ಲಿ ಜೀರಿಗೆ ಹಾಕ್ಕೋಬೇಕು. ಇದನ್ನು ಸಣ್ಣ ಫ್ಲೇಮ್ ಇಟ್ಟು ಹುರ್ಕೋಬೇಕು. ಈ ಲೋಟದಲ್ಲಿ 3 ಲೋಟ ಉಪ್ಪು ಹಾಕ್ಕೋಬೇಕು. ಆಮೇಲೆ ಇನ್ನು 3 ಮಿಕ್ಸಿಗೆ ಹಾಕಿ ಉಪ್ಪನ್ನು ಮಿಶ್ರ ಮಾಡಬೇಕು. ಹಿಂಗೆ ಹಾಕ್ಕೋಬೇಕು. ನೀವು ಎಷ್ಟು ಹಿಂಗೆ ಹಾಕ್ತೀರೋ ಅಷ್ಟು ರುಚಿ ಚೆನ್ನಾಗಿರುತ್ತೆ. ಎಲ್ಲ ಮಿಕ್ಸ್ ಮಾಡಿದ ಪುಡಿ ಮಾಡಿದ್ದೆಲ್ಲ ಎಲ್ಲ ಸೇರಿಸ್ಕೋಬೇಕು. ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಮೆಂತ್ಯ ಪುಡಿ ಹಾಕ್ತಾಯಿದ್ದೀನಿ. ಇದೆಲ್ಲ ಹುರ್ಕೊಂಡು ಮಿಕ್ಸಿಗೆ ಮಾಡಿರೋ ಪುಡಿಗಳು. ಉಪ್ಪು ಹಿಂಗು ಮುಂಚೆನೇ ಹಾಕಿರ್ತೀವಲ್ಲ, ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಎಲ್ಲ ಹಿಂಗೆ ತುಂಬಿಟ್ಕೊಂಡು ಬಿಸಿಲಲ್ಲಿ ನಿಂಬೆಹಣ್ಣು ಹಿಂಡ್ಬಿಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ವರ್ಷ ಆದರೂ ಕೇಳೋದಿಲ್ಲ. ನೋಡು, 2 ದಿನಕ್ಕೆಲ್ಲ ಆಗೋಗುತ್ತಿದ್ದು. ಇದೊಂದು 6 ತಿಂಗಳು ಬರುತ್ತೆ. ಇದು 2 kg ಇದು. ಬೇಕಾದ್ರೆ ವರ್ಷವೂ ಇಟ್ಕೋಬೋದು, ಏನೂ ಆಗಲ್ಲ, ಹಾಳಾಗಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಎಷ್ಟು ಗಮ್ ಅಂತಿದೆ. ಇದನ್ನು ಮೆಂತ್ಯ ಮೆಣಸಿನ್ಕಾಯಿ ಮಜ್ಜಿಗೆಯಲ್ಲೂ ಹಾಕಿ ಮಾಡ್ಬೋದು ಬೇಕಾದ್ರೆ. ಮಜ್ಜಿಗೆದು ತುಂಬ ಚೆನ್ನಾಗಿರುತ್ತೆ. ಇದು ಒಂಥರ ಹೊಸ ಡಿಫ್ರೆಂಟ್.